ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ನಮಸ್ಕಾರ. ಎಲ್ಲರಿಗೂ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ಫಾರ್ ಆಲ್ ದ ಮೆಡಿಕಲ್ ಅಸ್ಪಿರೆಂಟ್ಸ್. 40 ದಿನಗಳ ಕಾಯುವಿಕೆ ವೇಟಿಂಗ್ ಈಸ್ ಓವರ್ ಟುಡೇ. ಯಾಕಂದರೆ KA ಮತ್ತು ನೀಟ್ ಸಂಬಂಧಪಟ್ಟಂಗೆ ಏನು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಅದು ಇವತ್ತು ಒಂದು ಫೈನಲ್ ಜಜ್ಮೆಂಟ್ನ ಆನರೇಬಲ್ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಇವತ್ತು 10:15 ಥರ್ಡ್ ಬೆಂಚಿನ ಜಡ್ಜಸ್ ಏನಿದ್ರು ಅವರು ಅಂತಿಮ ತೀರ್ಪನ್ನು ಕೊಟ್ಟಿದ್ದಾರೆ. ಎಲ್ಲರ ನಿರೀಕ್ಷೆ ಅಥವಾ ಎಲ್ಲರ ಆಸೆಯನ್ನು ಫುಲ್ಫಿಲ್ ಮಾಡಿರುವಂಥ ಜಜ್ಮೆಂಟ್ ಅಂತ ನಾನು ಭಾವಿಸ್ತೀನಿ. ನಾನು ಮುಂಚೆ ಹೇಳ್ದಂಗೆ ಇದು ತುಂಬ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳ ನಿರೀಕ್ಷೆನ ಗಮನದಲ್ಲಿಟ್ಟುಕೊಂಡು ಒಂದು ಮೆರಿಟನ್ನು ಕಂಪ್ರಮೈಸ್ ಮಾಡ್ಕೊಳ್ಳೋದೇನೆ ಮತ್ತು ಫೇರ್ನೆಸ್ಸನ್ನು ಮೇಂಟೈನ್ ಮಾಡುವಂಥ ತೀರ್ಪು. ಸೊ ಈ ತೀರ್ಪಿನ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಇವತ್ತು ತೀರ್ಪಿನಲ್ಲಿ ಏನೇನು ಪಾಯಿಂಟನ್ನು ಅನೌನ್ಸ್ ಮಾಡಲಾಯಿತು, ಏನು ತೀರ್ಪು ಬಂತು ಅನ್ನೋದನ್ನು ನೋಡೋಣ ಒಂದೊಂದಾಗಿ. ದ ಕೋರ್ಟ್ ಜಜ್ಮೆಂಟ್ ಆನ್ 5th 12/2025. ಫಸ್ಟ್ ಪಾಯಿಂಟು, October 10ಗೆ ಏನು ಪ್ರೊವಿಷನಲ್ ಲಿಸ್ಟ್ ಅಲೋಕೇಟ್ ಆಗಿತ್ತು ಅದನ್ನು ಕ್ವ್ಯಾಶ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ that list now stands cancelled and becomes null and void. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೌಂಡ್ 3ನ ಡಿವೈಡ್ ಮಾಡಿ 3 ಸ್ಟೇಜಸಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಸೊ ದ ಫ್ರೆಶ್ ರೌಂಡ್ 3 ಕೌನ್ಸಿಲಿಂಗ್ ವಿಲ್ ಬಿ ಕಂಡಕ್ಟೆಡ್ ಇನ್ 3 stages. ಆ 3 ಸ್ಟೇಜ್ಗಳನ್ನು ನಾವು ಆ್ಯಸ್ ಪರ್ ದ ಆರ್ಡರ್ ಕನ್ಸಿಡರ್ ಮಾಡಿದಾಗ, ಫಸ್ಟ್ ಸ್ಟೇಜಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕಂಡಕ್ಟ್ ದ ಕೌನ್ಸಿಲಿಂಗ್ ಫಾರ್ ನ್ಯೂಲಿ ಆ್ಯಡೆಡ್ 443 seats ಓನ್ಲಿ ಟು ದೋಸ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಆಪ್ಷನ್ಸ್ ಸಬ್ಮಿಟೆಡ್ ಅರ್ಲಿಯರ್. ಮುಂಚೆ ಏನು ಆಪ್ಷನ್ಸನ್ನು ಎಂಟ್ರಿ ಮಾಡಿದ್ರು ಆ ಬೇಸಿಸ್ ಮೇಲೆ ಹೊಸದಾಗಿ 9 ಕಾಲೇಜುಗಳಿಗೆ ಏನು 443 seats ಆ್ಯಡ್ ಆಗಿತ್ತು ಅದನ್ನು ಫಸ್ಟ್ ಸ್ಟೇಜಲ್ಲಿ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡಿ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ದಾರೆ. ದಟ್ ಈಸ್ ವೆರಿ ಕ್ಲಿಯರ್. ಸೊ ದ ಸೆಕೆಂಡ್ ಸ್ಟೇಜಲ್ಲಿ ಮತ್ತೇನು ಹೇಳಿದ್ದಾರೆ, KA ಮಸ್ಟ್ ರೀಅಲೋಕೇಟ್ ದ ಲೆಫ್ಟ್ ಓವರ್ ಸೀಟ್ಸ್ ಫ್ರಮ್ ಸ್ಟೇಜ್ 1 ಅಗೇನ್. ಈ ಸ್ಟೇಜ್ 1ನಲ್ಲಿ 443 ಸೀಟ್ಸಲ್ಲಿ ಏನು ಸೀಟ್ ಅಲೋಕೇಟ್ ಆಗ್ತಾವೋ ಅದರಲ್ಲಿ ಏನಾದರೂ ಲೆಫ್ಟ್ ಓವರ್ ಸೀಟ್ಸು ಅಥವಾ ಅನ್ಫಿಲ್ಡ್ ಸೀಟ್ಸ್ ಅಂತ ಏನು ಕರಿತೀವಿ ಅವನ್ನ ಮತ್ತೆ ಕೌನ್ಸಿಲಿಂಗ್ ಮಾಡಿ ಸೆಕೆಂಡ್ ಸ್ಟೇಜಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಸ್ಟೇಜ್ 3. ಕ್ಲಿಯರ್. ಸ್ಟೇಜ್ 3ನಲ್ಲಿ ಏನು ಮಾಡಿದ್ದಾರೆ, ಸ್ಟೇಜ್ 3ನಲ್ಲಿ ದೇ ಹ್ಯಾವ್ ಆರ್ಡರ್ಡ್ ಟು ಡೂ ದ ಕೌನ್ಸಿಲಿಂಗ್ ಫಾರ್ 377 consequential vacancies and leftover or unfilled seats from the stage 1 and stage 2. ಅಂದರೆ ಸ್ಟೇಜ್ 3ನಲ್ಲಿ ಏನು ಮಾಡಬೇಕು, KA ಅವರು 377 ಕನ್ಸಿಕ್ವೆನ್ಷಿಯಲ್ ಸೀಟ್ಸು ಮತ್ತು ಸ್ಟೇಜ್ 1 ಮತ್ತು ಸ್ಟೇಜ್ 2ನಲ್ಲಿ ಅನ್ಅಲಾಟೆಡ್ ಅಥವಾ ಅನ್ಫಿಲ್ಡ್ ಸೀಟ್ಸ್ ಏನಿರುತ್ತೋ, ಅಂದರೆ 443 ಸೀಟ್ಸಲ್ಲಿ ಅನ್ಫಿಲ್ಡ್ ಅಥವಾ ಲೆಫ್ಟ್ ಓವರ್ ಸೀಟ್ಸನ್ನು 377ಗೆ ಆ್ಯಡ್ ಮಾಡಿ ಒಟ್ಟಿಗೆ ಎಲ್ಲ ಸೀಟ್ಸನ್ನು ಪೂಲಿಂಗ್ ಮಾಡಿ ಸ್ಟೇಜ್ 3ನಲ್ಲಿ ಅಲೋಕೇಟ್ ಮಾಡೋಕ್ಕೆ ಹೇಳಿದ್ದಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್, ವೆರಿ ಕ್ಲಿಯರ್. ಅದರ ಜೊತೆಗೆ ಇಂಪಾರ್ಟೆಂಟ್ ಆರ್ಡರ್ ಏನಂತಂದರೆ, ಆಲ್ ದಿಸ್ ಪ್ರೊಸೆಸ್ ಮಸ್ಟ್ ಬಿ ಕನ್ಕ್ಲೂಡೆಡ್ ಬೈ December 17, 2025. ಇದೆಲ್ಲ ಕಾರ್ಯಕ್ರಮ, ಇದೆಲ್ಲ ಪ್ರಕ್ರಿಯೆ ಡಿಸೆಂಬರ್ 17ಕ್ಕೆ ಕಂಪ್ಲೀಟ್ ಮಾಡಿ ಕೌನ್ಸಿಲಿಂಗನ್ನು ಮುಗಿಸ್ಬೇಕಂತ ಆರ್ಡರ್ ಮಾಡಿದ್ದಾರೆ. ಈ ಆರ್ಡರ್ ಡೀಟೇಲ್ಸನ್ನು KA ಅವರು ತಮ್ಮ ವೆಬ್ಸೈಟಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪಬ್ಲಿಷ್ ಮಾಡೋದಕ್ಕೂ ಕೂಡ ಹೇಳಿದ್ದಾರೆ ಫಾರ್ ದ ಪಬ್ಲಿಕ್ ಅವೇರ್ನೆಸ್, ಸ್ಟೂಡೆಂಟ್ಸ್ ಅವೇರ್ನೆಸ್. ಅದರ ಜೊತೆಗೆ ಕೌನ್ಸಿಲಿಂಗ್ ಮುಗಿದ ಮೇಲೆ KA must submit the list by 17/12/2025 to NMC and NMC must approve and accept the list without delay.
By 17th December 2025, all the counseling must be completed and the list should be submitted to NMC by this date, and the NMC has to approve it and accept it without any further delay. Absolutely clear. From the next year, NMC to consider adding new seats as per the details of the para 9 of the judgment. Andre, if I am not wrong, that pertains to the May 31 due date. ಅದನ್ನು ಆರ್ಡರ್ ಕಾಪಿನಲ್ಲಿ ಬಂದ ಮೇಲೆ ಮತ್ತೆ ಡೀಟೇಲ್ ಆಗಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಐ ಥಿಂಕ್ ಇಟ್ ಈಸ್ ಪರ್ಟೈನಿಂಗ್ ಟು May 31 due date as set by the NMC for adding new seats in the academic calendar. ಅಕಾಡೆಮಿಕ್ ಕ್ಯಾಲೆಂಡರಲ್ಲಿ ಹೊಸ ಸೀಟ್ಸ್ ಆ್ಯಡ್ ಮಾಡೋದಕ್ಕೆ ಏನು ಡ್ಯೂ ಡೇಟ್ ಸೆಟ್ ಮಾಡಿದ್ರು ಅದನ್ನೇ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ದಾರೆ. ದ್ಯಾಟ್ ಈಸ್ ಮೆನ್ಷನ್ ಇನ್ ದ ಪ್ಯಾರಾ 9 ಆಫ್ ದ ಜಜ್ಮೆಂಟ್. ಅದನ್ನು ಜಜ್ಮೆಂಟ್ ಕಾಪಿ ಫುಲ್ ಡೌನ್ಲೋಡ್ ಮಾಡ್ಕೊಂಡು ಬಂದ ಮೇಲೆ ಅದರಲ್ಲಿ ಮತ್ತೆ ಎಕ್ಸ್ಪರ್ಟ್ಸ್ ಏನೇನು ಪಾಯಿಂಟ್ಸ್ ಇರ್ತಾವೋ ಅದನ್ನು ನಾನು ಮತ್ತೆ ನಿಮ್ಮ ಮುಂದೆ ಇಡ್ತೀನಿ. ಬಟ್ ದಿಸ್ ಈಸ್ ದ ಜಜ್ಮೆಂಟ್ ಟುಡೇ ಡೆಲಿವರ್ಡ್ ಬೈ ದ ಆನರಬಲ್ ಕೋರ್ಟ್ ಫ್ರಮ್ ದ ಥರ್ಡ್ ಬೆಂಚ್. ಇದು ಸುಮಾರು ವರ್ಗದ ವಿದ್ಯಾರ್ಥಿಗಳಿಗೆ ಸಮಾಧಾನ ಕೊಡುತ್ತಂತ ನಾನು ಖಂಡಿತ ಭಾವಿಸ್ತೀನಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳ ನಿರೀಕ್ಷೆ ಕೂಡ ಇದೇ ಇತ್ತು, ಮೆರಿಟ್ ಕಂಪ್ರಮೈಸ್ ಆಗಬಾರ್ದು. ಎಷ್ಟೇ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ರು ಏನಂತಂದರೆ ಮೆರಿಟ್ ಶುಡ್ ನಾಟ್ ಬಿ ಕಂಪ್ರಮೈಸ್ಡ್ ಆ್ಯಸ್ ಪರ್ ದ ಮೆರಿಟ್ ದ ಕೌನ್ಸಿಲಿಂಗ್ ಶುಡ್ ಬಿ ಡನ್. ಮೆರಿಟ್ ಪ್ರಕಾರ ಅರ್ಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗಲಿ, ಅವರಿಗೆ ಇಷ್ಟಪಟ್ಟಿರೋ ಸೀಟ್ಗಳು ಅವರ ರ್ಯಾಂಕ್ ಆಧಾರ ಮೇಲೆ ಸಿಗಲಿ ಅನ್ನೋದೇ ಎಲ್ಲ ವಿದ್ಯಾರ್ಥಿಗಳ ಅನಿಸಿಕೆಯಾಗಿತ್ತು. ನಾನು ಅದರಲ್ಲಿ ಮುಂಚೆ ಹೇಳ್ದಂಗೆ ಇಟ್ ಈಸ್ ಸಮ್ಮೌ ಎ ಹೈಬ್ರಿಡ್ ಜಜ್ಮೆಂಟ್ ಅಂತಲೂ ಹೇಳ್ಬೋದು. ಸ್ಯಾಟಿಸ್ಫೈಯಿಂಗ್ ಆಲ್ ಕ್ಯಾಟಗರೀಸ್ ಆಫ್ ದ ಸ್ಟೂಡೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ವಿದ್ಯಾರ್ಥಿಗಳಿಗೆ ಧಕ್ಕೆ ಆಗಲ್ದಂಗೆ ಈ ಜಜ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ವಾಗತಾರ್ಹ. ಐ ವೆಲ್ಕಮ್ ದಿಸ್ ಡಿಸಿಷನ್ ರಿಯಲಿ. ಇದರಲ್ಲಿ ನಾನು ಹೇಳ್ತಾ ಇರೋದಂದರೆ ದಿಸ್ ಈಸ್ ನಾಟ್ ಎ ಕ್ಯಾನ್ಸಲೇಷನ್ ಆಫ್ ದ ಥರ್ಡ್ ರೌಂಡ್ ಬಟ್ ಎ ಫ್ರೆಶ್ ರೀಸ್ಟಾರ್ಟ್. ಇದನ್ನು ಫ್ರೆಶ್ ಆಗಿ ರೀಸ್ಟಾರ್ಟ್ ಮಾಡಿ 3 ಸ್ಟೇಜಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಆನರಬಲ್ ಕೋರ್ಟ್ ಹೇಳಿದೆ KE ಅವರಿಗೆ. ಆ್ಯಂಡ್ ದಿಸ್ ವಿಲ್ ಅಪ್ಹೆಲ್ಡ್ ದ ಮೆರಿಟ್ ಆ್ಯಂಡ್ ಎನ್ಶ್ಯೂರ್ ಫೇರ್ನೆಸ್. ಡೆಫಿನೆಟ್ಲಿ ಇದು ಎಲ್ಲರಿಗೂ ಮೆರಿಟ್ ಆಧಾರದ ಮೇಲೆ ಸೀಟ್ ಅಲೋಕೇಟ್ ಮಾಡುವಂಥ ಪ್ರಕ್ರಿಯೆ ಮತ್ತು ಕೌನ್ಸಿಲಿಂಗು. ಇದರ ಜೊತೆಗೆ ಎವ್ರಿ ಒನ್ ವಿಲ್ ಬಿ ಎನ್ಶ್ಯೂರ್ಡ್ ದ ಫೇರ್ನೆಸ್. ಈ ಜಜ್ಮೆಂಟು ತುಂಬ ದಿನಗಳ ನಿರೀಕ್ಷೆ ಮೇಲೆ ಬಂದರೂ ಕೂಡ ಎಲ್ಲರೂ ಸ್ವಾಗತ ಮಾಡೋ ಥರ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ, ಇಟ್ ಈಸ್ ರಿಯಲಿ ಬಿಗ್ ರಿಲೀಫ್ ಟು ಆಲ್ ದ ಸ್ಟೂಡೆಂಟ್ಸ್. 40 ದಿನಗಳ ನಿರೀಕ್ಷೆ ಇವತ್ತು ಫುಲ್ಫಿಲ್ ಆಗಿದೆ ಅಂತ ಹೇಳ್ಬೋದು. ದ್ಯಾಟ್ ಫಿಲ್ಸ್ ಅಪ್ ದ ಡಿಸಿಷನ್ ಟೇಕನ್ ಬೈ ದ ಆನರಬಲ್ ಕೋರ್ಟ್ ಟುಡೇ. The expectations are fulfilled and now you can dream a fresh seat, medical seat of your desired college as per your merit. ನಿಮ್ಮ ಅರ್ಹತೆ ಅಥವಾ ರ್ಯಾಂಕ್ ಪ್ರಕಾರ ನಿಮಗೆ ಮತ್ತೆ ಇವಾಗ ಮೆಡಿಕಲ್ ಸೀಟ್ ಪಡೆದುಕೊಳ್ಳೋಕ್ಕೆ ಇದೊಂದು ಸುವರ್ಣ ಅವಕಾಶ. ಈ ಜಜ್ಮೆಂಟ್ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಮತ್ತು ನಿಮಗೆ ನಿಮ್ಮ ರ್ಯಾಂಕ್ ಪ್ರಕಾರ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಹೋಗೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಇಡಬಹುದು. ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ನಾನಿದ್ದೀನಿ. ಇದು ಎಲ್ಲರಿಗೂ ಒಂದು ಸುಖಕರವಾದ ವಿಷಯ, ಸುದ್ದಿ. ಸುಮಾರು ವಿದ್ಯಾರ್ಥಿಗಳು ತುಂಬ 2-3 ದಿವಸದಿಂದ ನೋಡ್ತಾ ಇದ್ದೆ ನಾನು, ಡಿಪ್ರೆಷನಲ್ಲಿ ಹೋಗಿದ್ರು, ಫ್ರಸ್ಟ್ರೇಷನ್ಲಿದ್ರು. ಅವ್ರ ಕಮೆಂಟ್ಗಳನ್ನ ನೋಡ್ತಾ ಇದ್ದರೆ ನಿಜವಾಗೂ ಅವ್ರಿಗೆ ಇಟ್ ವಾಸ್ ಅನ್ಬೇರೇಬಲ್ ಫಾರ್ ದೆಮ್. ನೌ ಇಟ್ ಈಸ್ ಅ ಬಿಗ್ ರಿಲೀಫ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್. ನೌ ಯು ಸ್ಟಾರ್ಟ್ ಯುವರ್ ಫ್ರೆಶ್ ಕೌನ್ಸಿಲಿಂಗ್ ಪ್ರೊಸೆಸ್. ಪ್ರಯಾರಿಟಿಯನ್ನು ಸೆಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ಯಾವ ಆಪ್ಷನ್ನ ಎಂಟ್ರಿ ಮಾಡ್ಕೋಬೇಕು, ಯಾವ ಕಾಲೇಜಲ್ಲಿ ಏನೇನಿದೆ ಎಲ್ಲನೂ ನಿಮಗೆ ಡೀಟೇಲ್ಸ್ ಆಗಿ ಶೇರ್ ಮಾಡ್ತಾರೆ KE ಅವರಿನ ಮೇಲೆ. ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಿ ಮೆಡಿಕಲ್ ಸೀಟ್ನ ಪಡೆದುಕೊಳ್ಳಿ.
ಇದರಲ್ಲಿ ಏನೇ ಸಮಸ್ಯೆಗಳು ನಿಮಗಿದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ರೀತಿಯ ಗೈಡೆನ್ಸ್ ಮಾಡೋದಕ್ಕೆ ನಾನು ರೆಡಿಯಾಗಿರ್ತೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ, ಪೇರೆಂಟ್ಸಿಗೆ ಶೇರ್ ಮಾಡಿ. ಅವ್ರಿಗೂ ಈ ವಿಷಯ ತಲುಪಲಿ. ಎಲ್ಲರೂ ನೋಡಿರ್ತಾರೆ, ಕೇಳಿರ್ತಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.